ಸೊ ಪ್ರಯಾಗ್ರಾಜ್ನಲ್ಲಿ ಬೆಳಗಾವಿ ಮೂಲದ ಮೇಘ ಕೊನೆ ಕ್ಷಣ ಪುಣ್ಯ ಸ್ನಾನಕ್ಕೂ ಮುನ್ನ ರೀಲ್ಸ್ ಮಾಡಿದ್ರಂತೆ ಮೇಘ ಹತ್ತಿರವಾಟ್ ಅವರು. ತಾಯಿ ಜ್ಯೋತಿ ಜೊತೆ ಪುಣ್ಯ ಸ್ನಾನಕ್ಕೆ ಮೇಘ ಹತ್ತಿರವಾಟ್ ಅವರು ತೆರಳಿದ್ರು. ಪ್ರಯಾಗ್ರಾಜ್ನಲ್ಲಿ ಆ ಕೊನೆಯ ಕ್ಷಣದ ದೃಶ್ಯ ಮೇಘ. ಯಾಕೆಂದರೆ ಅದಾದಮೇಲೆ ಅವರು ಗಾಯಗೊಳ್ತಾರೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾರೆ, ಹಾಸ್ಪಿಟ್ಲಲ್ಲಿ ಅವರು ಮೃತಪಡ್ತಾರೆ, ಚಿಕಿತ್ಸೆ ಫಲಕಾರಿ ಆಗದೇನೆ. ಬಟ್ ಆ ಕೊನೆ ಕ್ಷಣದಲ್ಲೂ ಕೂಡ ಆಕೆ ರೀಲ್ಸ್ ಮಾಡಿದ್ರಂತೆ. ಮೇಘ ಮತ್ತು ಅವರ ತಾಯಿ ಜ್ಯೋತಿ ಇವರಿಬ್ಬರು ಕೂಡ ಮೃತಪಟ್ಟಿದ್ದಾರೆ. ಇವಾಗ ಇವರಿಬ್ಬರೂ ಮೃತಪಟ್ಟಿದ್ದಾರೆ. ಬೆಳಗಾವಿ ಮೂಲದವರು. ಪುಣ್ಯ ಸ್ನಾನಕ್ಕೂ ಮುನ್ನ ರೀಲ್ಸ್ ಮಾಡಿದ ನೋಡಿ, ಇಲ್ಲಿ ದೃಶ್ಯದಲ್ಲಿ ನೋಡಿ. ತಾಯಿ ಮತ್ತು ಮಗಳು ಮಾತನಾಡ್ತಾ ಇರ್ತಕ್ಕಂಥದ್ದು, ರೀಲ್ಸ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ತಾಯಿ ಜ್ಯೋತಿ ಮತ್ತು ಪುತ್ರಿ ಮೇಘ. ಮಧ್ಯಾಹ್ನ 3ರಿಂದ ಅವರು ತಿರುಗ್ತಾ ಇದ್ದಾರೆ. ಬಟ್ ಅದು ಸ್ವಲ್ಪ ಮುಖ ಕಾಯಿಲ್ಲ, ಟಯರ್ಡ್ ಇಲ್ಲ. ಮಧ್ಯಾಹ್ನ 3ರಿಂದ ಅವರು ತಿರುಗ್ತಾ ಇದ್ದಾರೆ. ಬಟ್ ಅದು ಸ್ವಲ್ಪ ಮುಖ ಕಾಯಿಲ್ಲ, ಟಯರ್ಡ್ ಇಲ್ಲ. ನೋಡಿ, ನಿನ್ನೆ ರಾತ್ರಿ ಮಧ್ಯರಾತ್ರಿ 12 ಗಂಟೆಗೋ 1 ಗಂಟೆಗೋ ಮಾಡಿರೋಂತಹ ರೀಲ್ಸ್ ಇದು. ಈಗ ಇವರಿಬ್ಬರೂ ಕೂಡ ಬದುಕಿಲ್ಲ ಅಂತಂದರೆ ಆ ಕುಟುಂಬ ಅದನ್ನು, ಆ ಸತ್ಯವನ್ನು ಹೆಂಗೆ ಅರಗಿಸ್ಕೊಳ್ಳೋಕ್ಕಾಗತ್ತೆ? ರಾತ್ರಿ ರೀಲ್ಸ್ ಮಾಡಿದ್ದಾರೆ, ಬೆಳಗ್ಗೆ ಇಲ್ಲ ಅವರು. ಆರಂಭದಲ್ಲಿ ನಾಪತ್ತೆ ಅಂತಂದರು, ಕಾಣಿಸ್ತಿಲ್ಲ ಅಂತಂದರು, ಆಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ ಅಂತಂದರು. ಬಟ್ ಕೊನೆಗೆ ಅವರು ಬದುಕಿ ಬರಲಿಲ್ಲ. ಅದು ದೌರ್ಭಾಗ್ಯದ ಸಂಗತಿ ನಿಜವಾಗ್ಲೂ ಕೂಡ. ಅವರ ಕುಟುಂಬ ಹೇಗಿದನ್ನು ನಿಜಕ್ಕೂ ಕೂಡ ಅರಗಿಸ್ಕೊಳ್ಳುತ್ತೆ ಅಂತ ಗೊತ್ತಿಲ್ಲ. ಏನೋ ಪುಣ್ಯದ ಕೆಲಸ ಅಂದ್ಕೊಂಡು ಹೋದರೆ ಬರಬೇಕಾದ್ರೆ ಶವವಾಗಿ ಬರ್ತಾರೆ ಅಂತಂದರೆ ಯಾರ ಥರ ಅದನ್ನು ತಡ್ಕೊಳಕ್ಕಾಗತ್ತೆ? ವೆರಿ ಅನ್ಫಾರ್ಚುನೇಟ್ ನಿಜವಾಗ್ಲೂ ಕೂಡ ಇದು. ಈ ಥರ ತುಂಬ ಜನರಿಗೆ ಗಾಯಗಳಾಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ತುಂಬ ಜನ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು ಒಬ್ಬರು 10 ಅಂತಾರೆ, ಒಬ್ಬರು 15 ಅಂತಾರೆ. ಅದನ್ನು ಅವರೇ ದೃಢಪಡಿಸಬೇಕು, ಅಲ್ಲಿನ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ. ಬಟ್ ಈಗ ಬಂದಿರುವ ಮಾಹಿತಿಯ ಪ್ರಕಾರ ಕನ್ನಡಿಗರ ಸಾವು 4 ಆಗಿದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ.